ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿಯೋ ಖುಷಿ. ಸತತ 5ನೇ ಗೆಲುವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಸಾಧಿಸಿದೆ. ಇದರಿಂದ ಅಂಕಪಟ್ಟಿಯಲ್ಲಿ 12 ಅಂಕಗಳೊಂದಿಗೆ 5ನೇ ಸ್ಥಾನಕ್ಕೆ ಏರಿ ಪ್ಲೇ ಆಫ್ ಕನಸು ಜೀವಂತವಾಗಿಸಿಕೊಂಡಿದೆ. ಇನ್ನು ಆರ್ಸಿಬಿ ಪ್ಲೇ ಆಫ್ ಸೇರಬೇಕಾದರೆ ಯಾವ ತಂಡಗಳು ಯಾರ ವಿರುದ್ಧ ಎಷ್ಟು ರನ್ಗಳಲ್ಲಿ ಸೋಲ್ಬೇಕು ಎಂಬುದರ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ. ಪ್ಲೇ ಆಫ್ ತಲುಪಲು ರಾಜಸ್ಥಾನ್ ರಾಯಲ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೆಂಟ್ಸ್, ಗುಜರಾತ್ ಟೈಟನ್ಸ್ ಕ್ರಮವಾಗಿ 2, 3, 4ನೇ ಸ್ಥಾನಕ್ಕೆ ಸೆಣಸಾಟ ನಡೆಸ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ಗೆ ಇನ್ನು 2 ಪಂದ್ಯಗಳು ಬಾಕಿ ಇದ್ದು ಈ 2 ಪಂದ್ಯಗಳಲ್ಲಿ ಒಂದು ಗೆದ್ದರೂ ಪ್ಲೇ ಆಫ್ ಸೇರುತ್ತೆ. ರಾಜಸ್ಥಾನ್ ರಾಯಲ್ಸ್ 2 ಪಂದ್ಯಗಳನ್ನು ಗೆದ್ದರೂ ಅಥವಾ ಸೋತರೂ ಆರ್ಸಿಬಿ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೆ 1 ಪಂದ್ಯ ಮಾತ್ರ ಬಾಕಿ ಇದ್ದು ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧ ಸೆಣಸಾಡಲಿದೆ. ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧ ಗೆದ್ರೂ ಸಹ ರನ್ ರೇಟಲ್ಲಿ -0.48 ಇರೋದ್ರಿಂದ ಪ್ಲೇ ಆಫ್ ತಲುಪಲು ಕಷ್ಟ ಸಾಧ್ಯ. ಆದರೆ ಆರ್ಸಿಬಿ ಪ್ಲೇ ಆಫ್ ತಲುಪಲು ಡೆಲ್ಲಿ ಕ್ಯಾಪಿಟಲ್ಸ್ ತನ್ನ ಕೃಪೆಯನ್ನು ತೋರಬೇಕಾಗುತ್ತೆ. ಏಕೆಂದರೆ ಲಕ್ನೋ ಸೂಪರ್ ಜೆಂಟ್ಸ್ಗೆ ಇನ್ನು 2 ಪಂದ್ಯಗಳು ಉಳಿದಿದ್ದು ಆರ್ಸಿಬಿಗೆ ಪ್ಲೇ ಆಫ್ ತಲುಪಲು 1ರಲ್ಲಿ ಸೋಲಬೇಕಾದ ಅನಿವಾರ್ಯತೆ ಇದೆ. ಆದ್ದರಿಂದ ಮಂಗಳವಾರ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧ ಗೆಲುವು ಸಾಧಿಸಿದರೆ ಆರ್ಸಿಬಿ ದಾರಿ ಕೊಂಚ ಸುಗಮವಾಗುತ್ತೆ. ಅತ್ತ ಗುಜರಾತ್ ಟೈಟನ್ಸ್ಗೆ 2 ಪಂದ್ಯಗಳು ಬಾಕಿ ಇದ್ದು ಅಂಕಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಗುಜರಾತ್ ಟೈಟನ್ಸ್ 2 ಪಂದ್ಯ ಗೆದ್ದರೂ ಪ್ಲೇ ಆಫ್ ಅಂತ ತಲುಪೋದು ಕಷ್ಟ. ಯಾಕೆಂದರೆ ರನ್ ರೇಟ್ನಲ್ಲಿ -1.06 ಇರುವ ಕಾರಣ ಆಲ್ಮೋಸ್ಟ್ ಪ್ಲೇ ಆಫ್ನಿಂದ ಹೊರಬಿದ್ದಂತೆ ಕಾಣುತ್ತೆ. ಆದರೆ ಆರ್ಸಿಬಿಗೆ ಪ್ಲೇ ಆಫ್ ತಲುಪಲು ಗುಜರಾತ್ ಟೈಟನ್ಸ್ ಕೃಪೆ ಸಹ ಬೇಕಾಗುತ್ತೆ. ಮೇ 16ನೇ ತಾರೀಕು ನಡೆಯುವ SRH ವಿರುದ್ಧ ಗೆಲ್ಲಬೇಕಾಗುತ್ತೆ. ಇದರಿಂದ ಆರ್ಸಿಬಿ ಕೊಂಚ ಪ್ಲೇ ಆಫ್ ತಲುಪಲು ಸಾಧ್ಯವಾಗಬಹುದು. ಮತ್ತೊಂದೆಡೆ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದುಕೊಂಡಿರುವ CSK ಕೇವಲ 1 ಪಂದ್ಯವನ್ನು ಮಾತ್ರ ಉಳಿಸಿಕೊಂಡಿದ್ದು ಮೇ 18ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ವಿರುದ್ಧ ಸೆಣಸಾಡಲಿದೆ. ಇನ್ನು ಆರ್ಸಿಬಿ ಸಹ 13 ಪಂದ್ಯಗಳನ್ನಾಡಿ ಅಂಕಪಟ್ಟಿಯಲ್ಲಿ 12 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಈ ತಂಡ ಕೇವಲ 1 ಪಂದ್ಯ ಮಾತ್ರ ಬಾಕಿ ಉಳಿಸಿಕೊಂಡಿದೆ, ಅದು ಸಹ CSK ವಿರುದ್ಧ. ಈ ಪಂದ್ಯವನ್ನು ಆರ್ಸಿಬಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಹಾಗೆ SRH ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದು ಇನ್ನು 2 ಪಂದ್ಯಗಳನ್ನು ಬಾಕಿ ಉಳಿಸಿಕೊಂಡಿದೆ. ಇದರಲ್ಲಿ 1 ಪಂದ್ಯವನ್ನು ಗೆದ್ದರೂ ಸಹ ಪ್ಲೇ ಆಫ್ಗೆ ಸೇರಲಿದೆ. SRH ಆಡಬೇಕಾಗಿರುವ 2 ಪಂದ್ಯಗಳಲ್ಲೂ ಸೋತರೆ ಆರ್ಸಿಬಿ ಪ್ಲೇ ಆಫ್ ತಲುಪೋದು ಖಚಿತವೆಂದೇ ಹೇಳಬಹುದು. ಯಾಕೆಂದರೆ ಸನ್ರೈಸರ್ಸ್ ಹೈದರಾಬಾದ್ 2 ಪಂದ್ಯವನ್ನು ಸೋತರೆ ರನ್ ರೇಟ್ನಲ್ಲಿ ಕುಸಿತ ಉಂಟಾಗುತ್ತೆ. ಆಗ ಆರ್ಸಿಬಿ CSK ವಿರುದ್ಧ ಗೆದ್ದರೆ 14 ಅಂಕಗಳೊಂದಿಗೆ ಉತ್ತಮ ರನ್ ರೇಟ್ನೊಂದಿಗೆ 4ನೇ ಸ್ಥಾನಕ್ಕೆ ಜಿಗಿಯಲಿದೆ. ಇನ್ನು CSK ತಾಂಡವನ್ನು ಅಂಕಪಟ್ಟಿಯಲ್ಲಿ 3ನೇ ಸ್ಥಾನದಿಂದ ಕೆಳಗಿಳಿಸಲು ಆರ್ಸಿಬಿ 4 ಅಥವಾ 3ನೇ ಸ್ಥಾನಕ್ಕೆ ಏರಲು 50 ಅಂಕಗಳಿಂದ ಗೆಲ್ಲಬೇಕು ಅಥವಾ 16 ಓವರ್ಗಳಲ್ಲಿ CSK ತಂಡವನ್ನು ಆಲ್ಔಟ್ ಮಾಡಿ ಪಂದ್ಯವನ್ನು ಗೆಲ್ಲಲೇಬೇಕಾಗಿದೆ. ಈಗ ಆರ್ಸಿಬಿ ಪ್ಲೇ ಆಫ್ ತಲುಪಲು ಯಾವೆಲ್ಲ ದಾರಿ ಇದೆ ಎಂದು ನೋಡೋದಾದ್ರೆ ಲಕ್ನೋ ಸೂಪರ್ ಜೆಂಟ್ಸ್, ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ ಮುಂಬೈ ಇಂಡಿಯನ್ಸ್ ವಿರುದ್ಧದ 2 ಪಂದ್ಯಗಳಲ್ಲಿ ಒಂದನ್ನು ಸೋಲ್ಬೇಕು. CSK ವಿರುದ್ಧ ಆರ್ಸಿಬಿ ದೊಡ್ಡ ಮೊತ್ತದ ಅಂತರದಲ್ಲಿ ಅಂದ್ರೆ 50 ರನ್ಗಳ ಅಂತರದಲ್ಲಿ ಗೆಲ್ಲಬೇಕು ಅಥವಾ 16 ಓವರ್ಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಕಟ್ಟಿ ಹಾಕಬೇಕು. ಇದೆಲ್ಲ ಆದಾಗ ಮಾತ್ರ ಆರ್ಸಿಬಿ ಪ್ಲೇ ಆಫ್ ತಲುಪಲು ಸಾಧ್ಯವಾಗುತ್ತದೆ. ನೀವೇನಾದರೂ ಆರ್ಸಿಬಿ ಅಭಿಮಾನಿಯಾಗಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆರ್ಸಿಬಿ ಎಂದು ಬರೆಯಿರಿ. ಆರ್ಸಿಬಿ ಪ್ಲೇ ಆಫ್ ತಲುಪುತ್ತಾ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ದರ್ಶನ್ ಕೆ, ಸ್ಪೋರ್ಟ್ಸ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ.